ಹೆಡ್ ಆಫೀಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ವರ್ಕ್ ಮಾಡ್ತಿದ್ದೀರಿ. ನಿಮ್ಮ ಕಂಪ್ನಿ ನೇಮು? ವೇದಿಕ್ ಫೆಸಿಲಿಟಿ ಸರ್ವಿಸ್ ಅಂತ. ವೇದಿಕ್ ಫೆಸಿಲಿಟಿ ಸರ್ವಿಸು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್ ಇಲ್ಲಿ? 2 ಇಯರ್ ಆಯಿತು. 2 ಇಯರ್ ಆಯಿತಾ? ಈಗ ನಿಮಗೆ ಯಾವ್ಯಾವ್ದು ಮೇಲೆ ನೀವು ತಗೋತಾ ಇದ್ದೀರಿ ಜಾಬ್ಗೆ? ಹೆಲ್ಪರ್ ಕೆಲಸಕ್ಕೆ ತಗೋತಾ ಇದ್ದೀವಿ. ಎಲ್ಲ ESI, PF, ಊಟ ತಿಂಡಿ ಎಲ್ಲ ಕಟ್ಟಾಗಿ 15,000 ಸಿಗುತ್ತೆ. 15,000 ಸಿಗುತ್ತೆ. ESI ಸೇರಿದ್ರೆ ಎಷ್ಟು, PF ಸೇರಿದ್ರೆ ಎಷ್ಟಾಗುತ್ತೆ ಸರ್? ಎಲ್ಲ ಒಂದು 17,000 ಚಿಲ್ಲರೆ ಸಿಗುತ್ತೆ. 17,000. ನೀವು ಯಾವ್ಯಾವ ಕಂಪ್ನಿಗೆ ರೆಫರ್ ಮಾಡ್ತಾ ಇದ್ದೀರಿ? ಇವಾಗ JK ಕಂಪ್ನಿಗೆ ರಿಪೇರ್ ಮಾಡ್ತಾ ಇದ್ದೀವಿ. ರಿಕ್ವೈರ್ಮೆಂಟ್ ಇರೋದು ಈಗ JKಗೆ. ಹೌದು. ಯಾವುದು ಹೆಲ್ಪರು? ಹೌದು. ಹೆಲ್ಪರು ಎಷ್ಟು, ಯಾವ ಥರ ಇರುತ್ತೆ ಸರ್ ಟೈಮಿಂಗ್ಸ್? ಅಲ್ಲಿ ಶಿಫ್ಟ್ ಇರುತ್ತೆ. ಫಸ್ಟು, ಸೆಕೆಂಡು, ನೈಟು 3 ಶಿಫ್ಟ್ ಇರುತ್ತೆ. ನೈಟಲ್ಲಿ ಡ್ಯೂಟಿ ಮಾಡಿದ್ರೆ 30 ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ. ಮತ್ತು ಫಸ್ಟು ಸೆಕೆಂಡ್ ಮಾಡಿದ್ರೆ ಸೇಮ್ ಅಷ್ಟೇ ಇರುತ್ತೆ. 8 hours ಡ್ಯೂಟಿ. ಆಮೇಲೆ ಕೆಲಸ ಮಾಡ್ಕೊ ಹೋಗ್ತಿದ್ರೆ ಪರ್ಮನೆಂಟ್ ಆಗುತ್ತೆ ಕಂಪ್ನಿ ಕಡೆ. ಬದಲಿಂದ ತಗೋತಾರೆ, ಮುಂದಕ್ಕೆ ಪರ್ಮನೆಂಟು ಆಗುತ್ತೆ. ಲೇಡೀಸು ಜೆಂಟ್ಸ್ ಯಾವತ್ತು ಸರ್? ಲೇಡೀಸು ತಗೋತಾ ಇದ್ವಿ, ಜೆಂಟ್ಸು ತಗೋತಾ ಇದ್ವಿ. ಹೆಲ್ಪರ್ಗೆ ಹೌದು. ಯಾವ ಕ್ವಾಲಿಫಿಕೇಶನ್? ITI ಮತ್ತೆ? ಇಲ್ಲ 7th ಮೇಲಿದ್ರೆ ಸಾಕು. 7th, 8th, 10th, PUC, ಡಿಪ್ಲೊಮೊ, ITI. ಏಜು 18 ಇಂದ 45 ಒಳಗಡೆ ಇರಬೇಕು. 45 ಒಳಗಡೆ. ನಿಮಗೆ ಅಲ್ಲಿ ಊಟ ತಿಂಡಿ ಫ್ರೀನಾ? ಹೌದು, ಫ್ರೀ ಇರುತ್ತೆ. ರೂಮ್ ಫೆಸಿಲಿಟಿ ಯಾವ ಥರ ಇರುತ್ತೆ? ಕಂಪ್ನಿಯಿಂದ ರೂಮ್ ಕೊಡ್ತೀವಿ. ಅವ್ರ ಸ್ಯಾಲ್ರಿ ಅಂದ್ರೆ ಎಷ್ಟು ಜನ ಇರ್ತಾರೆ ಅದಕ್ಕೆ ಶೇರ್ ಕಟ್ ಮಾಡ್ಕೊತೀವಿ. ರೆಂಟ್ ಮಾತ್ರ ಕಟ್ ಮಾಡ್ತೀವಿ. ರೂಮ್ ಇರೋರು ಬೇಕಾದ್ರೆ ಅವರು ಅಲ್ಲಿಂದಲೇ ಬರ್ಬೋದು, ಅವ್ರ ರೂಮಿಂದ ಮನೆ ಅಥವಾ ಡ್ಯೂಟಿ ಅವರ್ಸ್. ಇವಾಗ ಲೇಡೀಸ್ಗೆ ಫಸ್ಟು ಸೆಕೆಂಡ್ ಮಾತ್ರ ಇದೆ. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ, ಮಧ್ಯಾಹ್ನ 3ರಿಂದ 11 ಗಂಟೆ ಕಳಿಸ್ಬೇಕಾದ್ರೆ ನಾವು ನಮ್ಮದೇ ವೆಹಿಕಲ್ ಇದೆ, ಅದ್ರ ಮನೆಗೆ ಡ್ರಾಪ್ ಮಾಡ್ತೀವಿ ಲೇಡೀಸ್ಗಳಿಗೆ. ಎಷ್ಟು ಅವರ್ ಇರುತ್ತೆ ಡ್ಯೂಟಿ ನಿಮಗೆ? 8 hour. 8 hour. ಮತ್ತೆ ಹುಡುಗರಿಗೆ ಫಸ್ಟು ಸೆಕೆಂಡು ನೈಟು 3 ಶಿಫ್ಟ್ ಇರುತ್ತೆ. 3 ಶಿಫ್ಟ್ ಇರುತ್ತೆ. ಮತ್ತೆ ಕಂಟಿನ್ಯೂಸ್ ನೈಟೇ ಮಾಡ್ತೀವಿ ಅಂದರೆ ನೈಟೇ ಹಾಕ್ಕೊಡ್ತೀವಿ. 30 ರೂಪಾಯಿ ಜಾಸ್ತಿನೂ ಕೊಡ್ತೀವಿ ಅವ್ರಿಗೆ. ಕಂಟಿನ್ಯೂಸ್ ನೈಟೇ ಬೇಕು ನೈಟೇ ಬೇಕು ಮಾಡ್ಕೊಡ್ತೀವಿ. ಕಾಲೇಜ್ ಹುಡುಗರು ಅಂತೇಳಿ ಏನಾದ್ರು ಇದ್ರೆ ಹೆಲ್ಪ್ ಮಾಡ್ತೀವಿ. ಬಟ್ ಮಿನಿಮಮ್ ಏಜ್ 18 ಆಗಿರಬೇಕು. ಹೌದು. 18 ವರ್ಷ ತುಂಬಿದ್ದರು ಮಾತ್ರ. 45 ವರ್ಷದ ಒಳಗಡೆ. ಹೌದು. ನಿಮ್ಮದು ಕಂಪ್ನಿ ಎಲ್ಲಿ ಬರೋದು? ಅದು JK KRS ಮೇನ್ ರೋಡಲ್ಲಿ. ಮತ್ತೆ ಅಲ್ಲಿ JK 3 ಪ್ಲಾಂಟ್ ಇದೆ. ಪ್ಲಾಂಟ್ 1, ಪ್ಲಾಂಟ್ 2, ಪ್ಲಾಂಟ್ 3. ಆ 3 ಪ್ಲಾಂಟಲ್ಲಿ ಎಲ್ಲಾದರೂ ಎಲ್ಲಿ ಬೇಕೋ ಅಲ್ಲಿ ಹಾಕ್ಕೊಡ್ತೀವಿ. ಎಷ್ಟಿದೆ ಸರ್ ರಿಕ್ವೈರ್ಮೆಂಟ್ ಈಗ ನಿಮಗೆ? ಸರ್ ಬೇಕು, ಹೆಚ್ಚು ಕಮ್ಮಿ ಒಂದು 100-150 ಜನ ಬೇಕು. 150 ಜನ ಬೇಕಾಗಿದೆ. ಮತ್ತು ನಿಮ್ಮ ಕಂಪ್ನಿ ಆಫೀಸ್ ಯಾವ ರೀತಿ? ಸ್ಯಾಲ್ರಿ ಯಾವಾಗ ಹಾಕೋದು? ಎಷ್ಟನೇ ತಾರೀಕು? 7ನೇ ತಾರೀಕು ಹಾಕ್ತಾರೆ. 7ನೇ ಎಲ್ಲ ತಾರೀಕು ಅಕೌಂಟ್ಗೆ. ಕ್ಯಾಶ್ ಏನು ಕೊಡಕ್ಕೆ ಹೋಗಲ್ಲ, ಎಲ್ಲ ಅವ್ರ ಅಕೌಂಟ್ಗೆ ಹಾಕಿಸ್ತೀವಿ. ಅಕಸ್ಮಾತ್ ಅವ್ರ ಅಕೌಂಟ್ ಇಲ್ಲ ನಾವೇ ಕಂಪ್ನಿಯಿಂದ ಮಾಡಿಸ್ತೀವಿ. ಮತ್ತು ಏನು ಫೆಸಿಲಿಟಿ ಇದೆ ಸರ್ ನಿಮ್ಮ ಇದರಿಂದ ವರ್ಕರ್ಸ್ಗೆ? ಹುಡುಗರಿಗೆ ಬೇಕು ಅಂತ ರೂಮ್ ಬೇಕಾದ್ರೆ ಕೊಡ್ತೀವಿ. ಹೊರಗಡೆಯಿಂದ ಬರೋವಂಥವ್ರು ಈಗ ಹುಬ್ಳಿ ಧಾರವಾಡ ರೂಮ್ ಕೊಡ್ತೀವಿ ಅವ್ರಿಗೆ. ಇವಾಗ ಬೇರೆಯವರಿಂದ ಬಂದರೆ ಅವರು ಅಡ್ವಾನ್ಸ್ ಕೊಡಬೇಕು. ಅವೆಲ್ಲ ಅಡ್ವಾನ್ಸ್ ನಾವೇ ಕಂಪ್ನಿಯಿಂದ ಕೊಡ್ತೀವಿ. ಬಾಡಿಗೆ ಮಾತ್ರ ಕಟ್ಕೋಬೇಕು ಅವರು. ಮತ್ತು ಅವ್ರಿಗೆ ಕಷ್ಟ ಅಂತಂದಾಗ ಕಂಪ್ನಿಯಿಂದ ಅಡ್ವಾನ್ಸ್ ಕೊಡ್ತೀವಿ. ಮೊದಲನೇದಾಗಿ ನಿಮ್ಮದು ಇದ್ಯಾವುದು ಕಂಪ್ನಿ? ನಮ್ಮದು ಕಂಪ್ನಿ ಒಂದು ಸ್ಪಟಿಕ ಫೆಸಿಲಿಟಿ ಸರ್ವಿಸ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಅಂತ. ಮ್ಯಾನ್ ಪವರ್ ಸಪ್ಲೈ ಮಾಡೋದು ನಾವು. ಮ್ಯಾನ್ ಪವರ್ ಎಂಟರ್ ಮೈಸೂರು, ನಂಜನಗೂಡು, ಹೈದರಾಬಾದ್ ಎಲ್ಲ ಕಡೆನೂ ಇದೆ. ಹೆಡ್ ಆಫೀಸ್ ಇರೋದಿಲ್ಲ ಇದು? ಇದೇ ಹೆಡ್ ಆಫೀಸ್ ಮೈಸೂರಲ್ಲೇ. ಯಾವ ಏರಿಯಾದಲ್ಲಿ ಇರೋದು ಇದು? ವಿಜಯನಗರ 4th ಸ್ಟೇಜ್. ವಿಜಯನಗರ 4th ಸ್ಟೇಜ್. ನೀವು ಯಾವ್ಯಾವ ಬೇಸಿಕ್ ಮೇಲೆ ಸೆಲೆಕ್ಟ್ ಮಾಡ್ತೀರಿ? ಇವಾಗ ಪ್ರೆಸೆಂಟ್ ತಗೋತಿರೋದು JK ಟೈರ್ಗೆ SLC 8th, 9th, 10th, ಡಿಪ್ಲೊಮೊ, ITI ಇಷ್ಟು ತಗೋತಿದ್ದೀವಿ. ಔಟ್ಸೈಡಿಂದ ಬಂದರೆ ಕಂಪ್ನಿಯಿಂದ ರೂಮ್ ಕೊಡ್ತೀವಿ. ಅಡ್ವಾನ್ಸ್ ಎಲ್ಲ ನಾವೇ ಕೊಟ್ಟಿರ್ತೀವಿ. ನಾವು ಏನೈತೆ ಬಾಡಿಗೆ ಮಾತ್ರ ಕಟ್ ಮಾಡ್ತೀವಿ. ಮತ್ತು ಅವ್ರ ESI ಇರುತ್ತೆ, ಅವ್ರ ಫ್ಯಾಮಿಲಿ ಎಲ್ಲ ತೋರಿಸ್ಕೋಬೋದು. 2 ಲಕ್ಷ ಗಂಟೆ ಇರುತ್ತೆ. ಎಷ್ಟು ಗಂಟೆ ಇರುತ್ತೆ? 2 ಲಕ್ಷನಾ? ಹೌದು. ESI ಕಾರ್ಡು. ಹೌದು. ಕಂಪ್ನಿನೇ ಸ್ವಲ್ಪ ಸಣ್ಣ ಪುಟ್ಟ ಫ್ರ್ಯಾಕ್ಚರ್ ಏನಾರು ಆದರೆ ಆಯಿತು ಅಂದರೆ ESI ಕಟ್ಕೊಂಡು ತೋರಿಸ್ತೀವಿ. ಮತ್ತು ನಾವು ಒಂದು ಸ್ವಲ್ಪ ದುಡ್ಡು ಕೊಡ್ತೀವಿ. ESI ಫೆಸಿಲಿಟಿ ಇರುತ್ತೆ. ಫ್ಯಾಮಿಲಿ ಎಲ್ಲ ಇದು ಮಾಡಿ ಯೂಸ್ ಮಾಡ್ಬೋದಾ? ಅವ್ರ ತಂದೆ ತಾಯಿ ಮಕ್ಕಳು ಎಲ್ಲ ಮಿಸ್ಸಸ್ಸು ಯಜಮಾನ ಎಲ್ಲರೂ ತೋರಿಸ್ಬೋದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕರ್ನಾಟಕ ಪೀಪಲ್ಸ್ TV ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಧನ್ಯವಾದಗಳು.